ಜೈ ಹಿಂದ್ ಸ್ನೇಹಿತರೆ, ಕೆಇಎಯಿಂದ ವಿವಿಧ ಹುದ್ದೆಗಳಿಗೆ ಸುಮಾರು 650ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಇಎ ಹೊರಡಿಸಿರುವಂತಹ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಹುದ್ದೆಗಳಿದೆ, ಅದರ ವಿದ್ಯಾರ್ಹತೆ ಏನು ಮತ್ತು ಪೇ ಸ್ಕೇಲ್ ಏನು, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸೊ ಈ ಎಲ್ಲ ಪ್ರಮುಖ ಅಂಶಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇದು 4/10/2025 ಹೊರಡಿಸಲಾದ ನೋಟಿಫಿಕೇಶನ್ ಆಗಿದ್ದು, ಯಾವ ರೀತಿಯ ಒಂದು ಪರೀಕ್ಷೆಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಕೇಳಿದ್ರೆ ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪರೀಕ್ಷೆಗಳು, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ಸಾರಿಗೆ ಮತ್ತು ನಿಗಮ, ತಾಂತ್ರಿಕ ಶಿಕ್ಷಣ ಇಲಾಖೆ. ಸೊ ಈ 5 ಇಲಾಖೆಗಳಲ್ಲಿ ಕೆಇಎ ಈ ಒಂದು ಪರೀಕ್ಷೆಯನ್ನು ಕಾಲ್ಫಾರ್ ಮಾಡ್ತಾ ಇದೆ. ಸೊ ಯಾವ್ಯಾವ ಹುದ್ದೆಗಳು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದರೆ, ಹುದ್ದೆ ವಿವರ ನೋಡಿ. FDA ಒಂದು ಹುದ್ದೆ ಇದೆ, SDA 6 ಹುದ್ದೆಗಳಿದೆ. ಎಲ್ಲಿ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಇನ್ನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ನಲ್ಲಿ ಒಟ್ಟು 21 ಹುದ್ದೆಗಳಿವೆ ನೋಡ್ಕೊಳ್ಳಿ. ಅಧಿಕಾರಿಗಳು ಗ್ರೂಪ್ ಬಿ ಹುದ್ದೆ 2, ಕಿರಿಯ ಅಧಿಕಾರಿ 1, ಮಾರಾಟ ಪ್ರತಿನಿಧಿ 4, ಕಿರಿಯ ಮಾರಾಟ ಪ್ರತಿನಿಧಿ 3, ಅಸಿಸ್ಟೆಂಟ್ ಆಪರೇಟಿವ್ 11 ಹುದ್ದೆಗಳು, ಒಟ್ಟು 21 ಹುದ್ದೆಗಳಿದೆ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು, ಇಲ್ಲಿರುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ನೋಡಿ, ಜೂನಿಯರ್ ಪ್ರೋಗ್ರಾಮರ್ 1, ಸಹಾಯಕರು ಗ್ರೂಪ್ ಸಿ 1 ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ 2, ಒಟ್ಟು 4 ಹುದ್ದೆಗಳು. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು ಸಹಾಯಕ ಲೆಕ್ಕಿಗ 13 ಮತ್ತು ನಿರ್ವಾಹಕ 240 ಪೋಸ್ಟ್ ಇದೆ, ಒಟ್ಟು ಹುದ್ದೆಗಳ ಸಂಖ್ಯೆ. ಸೊ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು FDA 16 ಮತ್ತು SDA 27, ಒಟ್ಟು 43 ಹುದ್ದೆಗಳು. ಸೊ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಕೇಳಿದ್ರೆ, FDAಗೆ ಇದೆಲ್ಲ ಗೊತ್ತಿರುತ್ತೆ, FDAಗೆ ಎನಿ ಡಿಗ್ರಿ ಆಗಿರಬೇಕು, ಯಾವುದೇ ಡಿಗ್ರಿ. ಇನ್ನು SDAಗೆ PUC ಆಗಿರಬೇಕಾಗತ್ತೆ. ಇನ್ನು ನಿರ್ವಾಹಕರಿಗೆ PUC ಆರ್ಟ್ಸ್ ಅಥವಾ ಕಾಮರ್ಸ್ ಸೈನ್ಸ್ನಲ್ಲಿ ಉತ್ತೀರ್ಣರಾಗಿದ್ದು 10+2 ಈ ಒಂದು ವಿದ್ಯಾರ್ಥಿ ಇರಬೇಕು, ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 3 ವರ್ಷಗಳ ಡಿಪ್ಲೊಮಾ ಆಗಿರಬೇಕು ನಿರ್ವಾಹಕ ಹುದ್ದೆಗೆ. ಇನ್ನು ಸಹಾಯಕ ಲೆಕ್ಕಿಗ ಹುದ್ದೆಗೆ ಕಾನೂನು ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿ BA ಪದವಿ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ. ಅಧಿಕಾರಿ ಮಾರುಕಟ್ಟೆಗೆ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇರಬೇಕು, 5 years ಫೀಲ್ಡ್ ಔಟ್ ಆ್ಯಂಡ್ ವಿಚ್ 3 years ಎಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಆಗಿರಬೇಕಾಗತ್ತೆ. ಕಿರಿಯ ಅಧಿಕಾರಿಗೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಆಗಿರಬೇಕಾಗತ್ತೆ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ. ಮಾರಾಟ ಪ್ರತಿನಿಧಿಗೆ ಎನಿ ಡಿಗ್ರಿ, ಕಿರಿಯ ಮಾರಾಟ ಪ್ರತಿನಿಧಿಗೆ ಎನಿ ಡಿಗ್ರಿ, ಅಸಿಸ್ಟೆಂಟ್ ಆಪರೇಟಿವ್ಗೆ SSLC ವಿತ್ ITA. ಇನ್ನು ಜೂನಿಯರ್ ಪ್ರೋಗ್ರಾಮ್ಗೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಆಗಬೇಕಾಗಿರುತ್ತೆ. ಸೊ ಪಿಂಚಣಿ ರಹಿತ ಆಗಿರುತ್ತೆ. ಗರಿಷ್ಠ ವಯೋಮಿತಿ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ GM ಅವರಿಗೆ 38 ವರ್ಷ, 2A 2B 3A 3Bಗೆ 41 ವರ್ಷ ಮತ್ತು SC ST ಮತ್ತು ಪ್ರವರ್ಗ 1ಕ್ಕೆ 43 ವರ್ಷ ಗರಿಷ್ಠ ವಯೋಮಿತಿ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ ಪ್ಯಾಟರ್ನ್ ಹಾಗೆ ನೋಡೋದಾದರೆ ನೋಡಿ, ಜೂನಿಯರ್ ಪ್ರೋಗ್ರಾಮ್ಗೆ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ, 2 ಗಂಟೆದು. ಇದು ಪೇಪರ್ 1ನಲ್ಲಿ ಸಾಮಾನ್ಯ ಪತ್ರಿಕೆ ಇದ್ದರೆ ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡೆ, ನಿರ್ದಿಷ್ಟ ಪತ್ರಿಕೆ ಪೇಪರ್ 2ಅಲ್ಲಿ ಇರುತ್ತೆ. ಇನ್ನು FDA SDAಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ GK ಎಲ್ಲ ರಿಲೇಟೆಡ್ ಆಗಿರುವಂಥ 2 ಅವರ್ಗೆ ರಿಲೇಟೆಡ್ ಆಗಿರುವಂಥ ಒಂದು 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಪತ್ರಿಕೆ 2ಅಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜಿಗೆ ಸಂಬಂಧಪಟ್ಟಂಥ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಈ ರೀತಿಯಾಗಿ ಇದರ ಒಂದು ಸಬ್ಜೆಕ್ಟ್ ಕೂಡ ಇದೆ, ನೋಡ್ಕೊಳ್ಳಿ. ಇನ್ನು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ NHK ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನೇಮಕಾತಿಗಳನ್ನು ನೋಡೋದಾದರೆ ಯಾವ ಒಂದು ಪ್ರಾಧಿಕಾರದಲ್ಲಿ, ಯಾವ ಒಂದು ಸಂಸ್ಥೆಯಲ್ಲಿ, ನಿಗಮದಲ್ಲಿ ಇದೆ ನೋಡಿದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಯಮ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿದೆ. ಸೊ ಯಾವ್ಯಾವ ಹುದ್ದೆಗಳಿದೆ ಅಂತ ನೋಡ್ತಾ ಹೋದರೆ ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 18 ಹುದ್ದೆಗಳಿವೆ. FDA 4,
SDA 14. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಒಟ್ಟು 14 ಹುದ್ದೆಗಳಿವೆ. ನೋಡಿ, ಇದರಲ್ಲಿ ಅಧಿಕಾರಿ ಹುದ್ದೆ ಗ್ರೂಪ್ ಪಿ 7, ಕಿರಿಯ ಅಧಿಕಾರಿ 2, ಕಿರಿಯ ಅಧಿಕಾರಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ರಿಲೇಟೆಡ್ ಆಗಿ 1, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ರಿಲೇಟೆಡ್ ಆಗಿ 2 ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗಕ್ಕೆ 2. ಒಟ್ಟು 14 ಹುದ್ದೆಗಳು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ನಲ್ಲಿದೆ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಗಳಲ್ಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಒಟ್ಟು 40. ಯಾವುದ್ಯಾವುದು? ಜೂನಿಯರ್ ಪ್ರೋಗ್ರಾಮರ್ ಇದು ಗ್ರೂಪ್ ಬಿ 4, ಸಹಾಯಕ ಇಂಜಿನಿಯರ್ ಸಿವಿಲ್ 1, ಸಹಾಯಕ ಗ್ರಂಥಪಾಲಕ 1, ಗ್ರೂಪ್ ಸಿ 11 ಮತ್ತು ಕಿರಿಯ ಸಹಾಯಕ 23. ಒಟ್ಟು 40 ಹುದ್ದೆಗಳಿವೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರೋದು ಯಾವುದು ಎಷ್ಟು ಹೇಳಿದ್ರೆ ಸಹಾಯಕ ಲೆಕ್ಕಿಗ 3 ಮತ್ತು ನಿರ್ವಾಹಕರು 60. ಒಟ್ಟು 63 ಹುದ್ದೆಗಳು. ಇನ್ನು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ 15 ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ 4. ಒಟ್ಟು 19 ಹುದ್ದೆಗಳಿವೆ. ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಒಟ್ಟು ಹುದ್ದೆಗಳು 180. ನೋಟ್ ಮಾಡ್ಕೊಳ್ಳಿ, 180. ಸಹಾಯಕ ಅಭಿಯಂತರರು 10, ಕಿರಿಯ ಅಭಿಯಂತರರು ಸಿವಿಲ್ 5, ಮಾರುಕಟ್ಟೆ ಮೇಲ್ವಿಚಾರಕರು 30, ಪ್ರಥಮ ದರ್ಜೆ ಸಹಾಯಕರು 30, SDA ದ್ವಿತೀಯ ದರ್ಜೆ ಸಹಾಯಕರು 30, ಮಾರಾಟ ಸಹಾಯಕರು 75. ಒಟ್ಟು 180 ಹುದ್ದೆಗಳು. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ FDA 50 ಹುದ್ದೆಗಳಿವೆ. ಇನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ PU ಕಾಲೇಜುಗಳಲ್ಲಿ ಇರುವಂಥದ್ದು ಒಟ್ಟು ಹುದ್ದೆಗಳ ಸಂಖ್ಯೆ 10. ಇದು ಲೈಬ್ರೇರಿಯನ್ ಗ್ರಂಥಪಾಲಕ ಹುದ್ದೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಾಗತ್ತೆ ಹಾಗಾದರೆ? FDAಗೆ ಆಗಲೇ ಹೇಳಿದಾಗೆ ಎನಿ ಡಿಗ್ರಿ, FDA ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆದರೆ ಸಾಕು. SDAಗೆ PUC. ಇನ್ನು ಸಹಾಯಕ ಸಂಚಾರ ನಿರೀಕ್ಷಕಕ್ಕೆ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 10+2 ICSE ಅಥವಾ CBSE ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಪಡೆದಿರಬೇಕಾಗತ್ತೆ. ಇನ್ನು ನಿರ್ವಾಹಕರ ಹುದ್ದೆಗೆ 10+2 ಅಥವಾ ಡಿಪ್ಲೊಮಾ. ಸಹಾಯಕ ಲೆಕ್ಕಿಗ ಹುದ್ದೆಗೆ 3 ವರ್ಷಗಳ ಬ್ಯಾಚುಲರ್ ಪದವಿ ವಾಣಿಜ್ಯ ಶಾಸ್ತ್ರದಲ್ಲಿ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಬೇಕು. ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆಗೆ ಎನಿ ಡಿಗ್ರಿ ವಿತ್ MBA ಫೈನಾನ್ಸಲ್ಲಿ ಆಗಿರಬೇಕಾಗತ್ತೆ. ಕಿರಿಯ ಅಧಿಕಾರಿಗೆ MSc ಕೆಮಿಸ್ಟ್ರಿ, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ BE ಅಥವಾ BTech ಕೆಮಿಕಲ್, ಇಂಡಸ್ಟ್ರಿಯಲ್, ಎಲೆಕ್ಟ್ರಿಕಲ್ ಇದ್ಯಾವುದೇ ಒಂದು ಎಜುಕೇಷನ್ ಆಗಿರಬೇಕಾಗತ್ತೆ. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣಕ್ಕೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ವಿತ್ ಮಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ PG ಡಿಪ್ಲೊಮಾ ಆಗಿರಬೇಕಾಗತ್ತೆ. ಸಹಾಯಕ ಗ್ರಂಥಪಾಲಕರಿಗೆ ಮಾಸ್ಟರ್ ಡಿಗ್ರಿನೇ ಲೈಬ್ರರಿ ಸೈನ್ಸ್. ಗ್ರಂಥಪಾಲಕ ಗ್ರೂಪ್ ಸಿಗೆ MLib ಅಥವಾ MSc ಆಗಿರಬೇಕಾಗತ್ತೆ. ಜೂನಿಯರ್ ಪ್ರೋಗ್ರಾಮ್ಗೆ ಎನಿ ಡಿಗ್ರಿ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್. ಸಹಾಯಕ ಇಂಜಿನಿಯರಿಂಗ್ ಕೂಡ ಇಂಜಿನಿಯರಿಂಗ್ ಇನ್ ಸಿವಿಲ್. ಸಹಾಯಕ ಅಭಿಯಂತರು ಸಿವಿಲ್ಗೆ BE ಇಂಜಿನಿಯರಿಂಗ್ ಪದವಿ ಆಗಿರಬೇಕಾಗತ್ತೆ ಸಿವಿಲ್ನಲ್ಲಿ. ಕಿರಿಯ ಅಭಿಯಂತರರಿಗೆ ಕಾನೂನು ಸ್ಥಾಪಿಸಲ್ಪಟ್ಟ ಡಿಪ್ಲೊಮಾ ಸಿವಿಲ್ ಆಗಿರಬೇಕಾಗತ್ತೆ. ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರಿಗೆ BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಟಿವ್ ಅಥವಾ BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಗಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ವಿದ್ಯಾರ್ಹತೆ ನೋಡಿದ್ರೆ ಈಗ ಗರಿಷ್ಠ ವಯೋಮಿತಿ ನೋಡಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, 2A 2B 3A 3Bಗೆ 41 ವರ್ಷ, SC ST ಪ್ರವರ್ಗ 1ಕ್ಕೆ 43 ವರ್ಷಗಳು. ಸ್ನೇಹಿತರೆ, ಇದಿಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಒಟ್ಟು 650ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಸೊ ಈ ಎಲ್ಲ ಹುದ್ದೆಗಳಿಗೆ ನಿಮ್ಮ ತಯಾರಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗಿ. ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.